ನಮಸ್ತೆ, ನಾನು ನಿಮ್ಮ ಗೋಪಾಲ್. ಇದು ನಿಮ್ಮ ಚಾನಲ್ ಆಲ್ ಇನ್ ಒನ್ ಕುಕಿಂಗ್ ಆ್ಯಂಡ್ ವಿಲಾಗ್. ಹಾಯ್, ಆಜ್ ನಾನು ನಿಮಗೆ ಗೋಧಿ ಕಡಿಯ ನೀವೆಲ್ಲ ಪಾಯಸ ಮಾಡ್ತೀರಾ ಅಥವಾ ಹಲ್ವಾ ಮಾಡ್ತೀರಾ ಅಥವಾ ಬೇರೆ ಬೇರೆ ಚೀ ಊಟವನ್ನು ಮಾಡ್ತೀರಲ್ಲ. ಇವತ್ತು ನಿಮ್ಗೆ ನಾನು ಬೇರೆದೊಂದು ತಿಂಡಿ ಕಾಣಿಸ್ತಾ ಇದ್ದೀನಿ. ಗೋಧಿ ಕಡಿಯಿಂದ ಮಾಡುವ ತಿಂಡಿ, ದಲಿಯಾ ಅಂತಲೂ ಹೇಳ್ತಾರೆ ಅವರು ಹಿಂದಿಯಲ್ಲಿ. ನೋಡಿ, ಈಗ ನಾನು ಅದಕ್ಕಾಗಿ ಹಸಿ ವಟಾಣಿ ತೊಗೊಂಡಿದ್ದೀನಿ ಅರ್ಧ ಕಿಲೋ, ಅವರು 2 ಫುಲ್ಗೋಬಿ ತೊಗೊಂಡಿದ್ದೀನಿ ಮತ್ತು ಒಂದು 4 ಗಾಜರ್ ತೊಗೊಂಡಿದ್ದೀನಿ. ನಾನೀಗ ಕಡಾಯಿ ಒಳಗಡೆ ಸಾಸಿವೆ ಎಣ್ಣೆ ಅಂತೇಳಿ ಸಾಸಿವೆ ಎಣ್ಣೆ ಹಾಕಿದ್ದೀನಿ. ನಂತರ ಸ್ವಲ್ಪ ಜೀರಾ ಮತ್ತು ಸ್ವಲ್ಪ ಸಾಸಿವೆ ಮತ್ತು ತೇಜ್ಪತ್ತ. ಆನಂತರ ಕಟ್ ಮಾಡಿಟ್ಟಿದ್ದ ಹಸಿಮೆಣಸು ಮತ್ತು ಉಳ್ಳಾಗಡ್ಡೆ. ಈಗ ಇದಕ್ಕೆ ಕಟ್ ಮಾಡಿಟ್ಟ ಫೂಲ್ಗೋಬಿ ಮತ್ತು ಗಾಜರ್ ಮತ್ತು ಮಟರ್ ಇದೆಲ್ಲ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಹುರ್ಕೊಂಡು ಸ್ವಲ್ಪ ಹೊತ್ತು. ಆನಂತರ ಇದರಲ್ಲಿ ಗೋಧಿ ಕಣ್ಣನ್ನು ಹಾಕಬೇಕು. ನಾನು ಇದನ್ನು 55-60 ಮಂದಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಇದು ನೀವು ನಿಮ್ಮನ್ನು ಎಷ್ಟು ಜನಕ್ಕೆ ಮಾಡ್ತೀರಾ ಅಂತ ಅಂದಾಜಲ್ಲಿ ಮಾಡಿ. ಒಬ್ಬರಿಗಾದರೆ ಒಂದೊಂದು ಸ್ವಲ್ಪ ಹಾಕಿದ್ರೆ ಸಾಕು. ನಾನು 50 ಮಂದಿಗೆ ಆಗುವಷ್ಟನ್ನು ಹಾಕಿದ್ದೇನೆ. ಈಗ ನನ್ನ ಚಾನಲನ್ನು ನೋಡ್ತಾ ಇರಿ ಮತ್ತು ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ. ಸ್ವಲ್ಪ ಇದನ್ನು ಇದಕ್ಕೆ ಸ್ವಾದಾನುಸಾರ ನಮಕ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಳದಿ ಹಾಕ್ತಾ ಇದ್ದೀನಿ, ಅಂದರೆ ಅರಿಶಿನ ಹಿಟ್ಟು. ಕಲರ್ಗೋಸ್ಕರ ಸ್ವಲ್ಪ ಮಿರ್ಚಿ ಪೌಡ್ರ್ ಹಾಕ್ತಾ ಇದ್ದೀನಿ. ಇಷ್ಟು ಬೆಂದ ನಂತರ ಇದಕ್ಕೆ ಗೋಧಿ ಕಡಿ ನಾನು 2 ಕಿಲೋ ತೊಗೊಂಡಿದ್ದೀನಿ. ನೋಡಿ, ಇದು ಗೋಧಿ ಕಡಿ, ಇದನ್ನು ಹಾಕ್ತಾ ಇದ್ದೀನಿ. ನೋಡಿ, ಈಗ ಹುರಿದ ನಂತರ ಇದಕ್ಕೆ ಈಗ ಬಿಸಿ ನೀರನ್ನು ಹಾಕಬೇಕು. ಈಗ ಇದಕ್ಕೆ ಬಿಸಿನೀರು ಹಾಕ್ತಾ ಇದ್ದೀನಿ. ಈಗ ನಮ್ಮ ದಲಿಯಾ ರೆಡಿಯಾಗಿದೆ. ಇದಕ್ಕೆ ಕಟ್ ಮಾಡಿದ ಆರಾಧನೆ ಹಾಕ್ತಾ ಇದ್ದೀನಿ. ನೋಡಿ, ಇದು ನಮ್ಮ ದಲಿಯಾ ಈಗ ತಿನ್ನಲಿಕ್ಕೆ ರೆಡಿಯಾಗಿದೆ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ, ತಿನ್ನಲು ರೆಡಿಯಾಗಿದ್ದ ದಲಿಯಾ. ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.